ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಂಡೇನಿ. ನಾವು ಆರಾಮದೇ ನೋಡ್ರಿ. ಬರೀ ಇವತ್ತಿನ ಲಾಗು ಶುರು ಮಾಡೋಣಂತೆ. ಇವತ್ತಿನ ಲಾಗ್ ಒಳಗೆ ನಾನು ನೀರು ದೋಸೆ ಹೆಂಗೆ ಮಾಡೋದು ಅಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡತ್ತೀನಿ ಮತ್ತು ಅದರ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ನಾ ಹೆಂಗೆ ಮಾಡ್ತೇನೆ ಅಂತೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ನೋಡ್ರಿ. ಈಗ ನಾನು ಮೊದಲಿಗೆ ಸ್ವಚ್ಛಗೆಲ್ಲ ಹಸ್ ಮಾಡ್ಕೊಂಡೇನಿ. ಅಕ್ಕಿ ನಾನೊಂದು ಅರ್ಧ ಸೇರಿನಷ್ಟು ತೊಗೊಂಡೇನಿ ನೋಡ್ರಿ. 3 ಮಂದಿಗೆ ಆಗುವಷ್ಟು ತೊಗೊಂಡೇನಿ ಅಕ್ಕಿನ. ಈಗೆಲ್ಲ ಹಸನ್ ಮಾಡಿಂದ 1-2 ಬರೆ 3 ಬರೆ ತೊಳ್ಕೊಳಕತ್ತೇನಿ. ಇವನ್ನ ಅಕ್ಕಿನ ನೀಟಾಗಿ ಈ ಥರ ಮಾಡಿ ಕ್ಲೀನಾಗಿ ತೊಳ್ಕೊಳಕತ್ತೇನಿ. ಇವು ಸೊಸೈಟಿ ಅಕ್ಕಿ ನೋಡ್ರಿ. ಇವನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿಂದ ಓವರ್ ನೈಟ್ ನಾನು ನೆನೆಯಕ್ಕೆ ಬಿಟ್ಟೇನಿ ನೋಡ್ರಿ. ಇವಾಗ ನಾ ಏನಿಲ್ಲ ಅಂದರೂ 9:30-10 ಗಂಟೆಗೆ ನೆನೆಯಕ್ಕೆ ಹಾಕಾಕತ್ತೇನಿ. ಬೆಳಿಗ್ಗೆ ನಾನು ಎದ್ದಿಂದ ತೋರಿಸ್ತೇನೆ ನಾನು ನಿಮ್ಗೆ ಹೆಂಗೆ ನೆನೆದಿರ್ತಾವೆ ಅಂಥೇಳಿ. ಇವಾಗ ನೋಡ್ರಿ ಎಲ್ಲ ವಾಶ್ ಮಾಡಿ ನಾನು ಓವರ್ ನೈಟು ಬಿಟ್ಟೇನೆ ನಾನು. ಇವಾಗ ಬೆಳಗ್ಗೆ ಎದ್ದಿಂದ ತೋರಿಸ್ತೀನಿ ನೋಡ್ರಿ. ಇವಾಗ ನೋಡ್ಬೋದು ನೀವು, ಮತ್ತೊಮ್ಮೆ ವಾಶ್ ಮಾಡಿ ನಾನು ಇಲ್ಲಿ ತೋರ್ಸಕತ್ತೇನಿ. ನೋಡ್ಬೋದು ಎಷ್ಟು ನೆನೆದಾವ ಅಂಥೇಳಿ. ನೀಟಾಗಿ ನೆನೆದಾವು. ಇವನ್ನ ರಾತ್ರಿನೇ ಏನು ರುಬ್ಬೇಕಂತಂದು ಏನಿಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ಮಾಡ್ಕೋಬೋದು. ಈಗ ನಾನು ರುಬ್ಕೊಳಕತ್ತೇನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಹಾಕಿ ರುಬ್ಕೊಳಕತ್ತೇನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ನುಣ್ಣಗೆ ರುಬ್ಕೊಂಡ್ರೆ ನೀಟಾಗಿ ದೋಸೆ ಬೀಳ್ತಾವೆ. ನಾನು ಇದನ್ನು ಫಸ್ಟ್ ಟೈಮ್ ಮಾಡಕತ್ತೀನಿ. ನಾನು ವಿಡಿಯೋ ಮಾಡ್ಕೊತನ ನಿಮ್ಮ ಜೋಡಿನೂ ಶೇರ್ ಮಾಡ್ಕೊಂಡ್ರಾತಂಥೇಳಿ ತೋರ್ಸಕತ್ತೇನೆ ನೋಡ್ರಿ. ಫಸ್ಟ್ ಟೈಮ್ ಮಾಡಕತ್ತೇನೆ ನಾನು. ಹೆಂಗೆ ಬರ್ತೈತಿ ಏನು ನನಗೂ ಗೊತ್ತಿಲ್ಲ. ಇದಕ್ಕೆ ಅಕ್ಕಿ ಅಷ್ಟೇ ನೆನೆಸಿಬೇಕು. ಅದ್ರೊಳಗೆ ಉದ್ದಿನಬೇಳೆ ಇಲ್ಲ, ಕಡಲೆಬೇಳೆ ಇಲ್ಲ, ಮೆಂತ್ಯ ಇಲ್ಲ, ಏನೂ ಇಲ್ಲ. ಇದು ಹೆಂಗೆ ದೋಸೆ ಬರ್ತೈತೆ ಅಂತೇಳಿ ನನಗೂ ಕನ್ಫ್ಯೂಸ್ ಆಗಿತ್ತು. ಬಟ್ ನಾನು ಯೂಟ್ಯೂಬ್ನ್ಯಾಗ ನೋಡ್ಕೊಂಡು ಕಲ್ತಿದ್ದು ನೋಡ್ರಿ. ಇವತ್ತು ಮಾಡಕತ್ತೇನಿ ಹೆಂಗೆ ಬರ್ತೈತೆ ಅಂತೇಳಿ ನೀವು ಮುಂದೆ ನೋಡ್ರಿ. ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡ್ರಿ, ಅಂದ್ರೆ ನೀಟಾಗಿ ಗೊತ್ತಾಗುತ್ತೆ ನಿಮ್ಗೆ. ಸ್ಕಿಪ್ ಮಾಡಿ ನೋಡಿದ್ರೆ ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಆಗಿದ್ರೂ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಹೀಗಾಗಿ ಸ್ಕಿಪ್ ಮಾಡೋಲ್ಲ ನೋಡ್ರಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ನಮಗೆ ನೀರು ಎಷ್ಟು ಬೇಕು ನೋಡು ಅಷ್ಟು ನೀರು ಹಾಕ್ಕೊಂಡು, ನೀರು ಎಷ್ಟು ಹಾಕ್ಕೊತೀರಿ ಅಷ್ಟೇ ಒಳ್ಳೇದು ನೋಡ್ರಿ. ನೀರು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಆಗೋ ಮಟನೂ ಇಷ್ಟ ನೆನೆಯಕ್ಕೆ ಬಿಡ್ತೀನಿ. ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಟೇನಿ. ಈಗ ನಾನು ಶೇಂಗಾ ಚಟ್ನಿ ಮಾಡ್ಬೇಕಂತೇಳಿ ಅಂದ್ಕೊಂಡೇನಿ. ಹೀಗಾಗಿ ಶೇಂಗಾ ಹುರ್ಕೊಳಕತ್ತೇನಿ ಒಂದು ಸೈಡ್, ಇನ್ನೊಂದು ಸೈಡ್ ಆಲೂಗಡ್ಡೆನ ಕುದಿಯೋಕ್ಕೆ ಇಟ್ಟೇನಿ ಕುಕ್ಕರ್ನಾಗ. ಈಗ ಆಲೂಗಡ್ಡೆ ಎಲ್ಲ ಕುದ್ದಾವು. ಹೊದ್ದಿಂದ ಅದಕ್ಕೆ ನಾನು ಒಗ್ಗರಣೆ ಕೊಡೋಕೆ ಏನೇನು ತೊಗೊಂಡೇನಿ ಅಂದ್ರೆ ಈರುಳ್ಳಿ ತೊಗೊಂಡೇನಿ, ಒಂದು ಟೊಮೊಟೊ ತೊಗೊಂಡೇನಿ, ಒಂದು 4-5-6 ಮೆಣಸಿನ್ಕಾಯಿ ತೊಗೊಂಡೇನಿ. ಇವು ಖಾರ ಇಲ್ಲ, ಹಿಂಗಾಗಿ ಜಾಸ್ತಿ ತೊಗೊಂಡೇನಿ ನಾನು. ನಿಮ್ಗೆ ಖಾರ ಎಷ್ಟು ಬೇಕು ನೋಡು ಅಷ್ಟು ತೊಗೊಳ್ರಿ. ಈಗ ನಾನು ಆಲೂಗಡ್ಡೆ ಎಲ್ಲ ಕುದ್ದಾವಲ್ಲ, ಹೀಗಾಗಿ ಆಲೂಗಡ್ಡೆ ಸಿಪ್ಪೆನೇ ತಕ್ಕೊಳಕತ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಟಿಶ್ಯೂ ಎದ್ದು ಅವ್ವ ಅಂತೇಳಿ ಓಡಿ ಬಂದ. ಹೀಗಾಗಿ ಅವನ್ನ ಮಾತಾಡ್ಸ್ಕೊಂಡು ಆಲೂಗಡ್ಡೆ ಸಿಪ್ಪೆನ ಎಲ್ಲ ತೆಗೆದಿಂದ ನಂಗೂ ಬೇಕಂದ. ಹೀಗಾಗಿ ಒಂದು ಸ್ವಲ್ಪ ಬಾಯಾಗಿಟ್ಟೆ. ಈಗ ನಾವು ಆಲೂಗಡ್ಡೆ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ಬರ್ರಿ, ಇಲ್ಲಿ ಸ್ಕಿಪ್ ಮಾಡ್ದೆ ಕಂಟಿನ್ಯೂ ಆಗಿ ನೋಡ್ರಿ. ಕುಂದೂರ, ನಾನಿಲ್ಲಿ ಲಾಗ್ ಮಾಡ್ತೀನಂತ ನೋಡಿ. ಟಿಶ್ಯೂಕ್ಕೂ ಏನೋ ಕಾಣಕತ್ತೈತಲ್ಲೇ. ಇವಾಗ ನಾನು ಮೊದಲಿಗೆ ಒಂದು ಬಾಳ್ಗೆ ತೊಗೊಂಡೇನಿ. ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಹಾಕಿಂದ ಸ್ವಲ್ಪ ಸಾಸಿವೆ ಹಾಕ್ಕೊಂಡೇನಿ ನೋಡ್ರಿ. ಸಾಸಿವೆ ಮತ್ತು ಜೀರಿಗೆ ಎರಡು ಚಟಪಟ ಆದಮೇಲೆ ಇವಾಗ ನಾವು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ತೇನೆ. ಅವು ಹಾಕೋದ್ರಿಂದ ಭಾಳ ಟೇಸ್ಟ್ ಬರುತ್ತೆ ನೋಡ್ರಿ. ಅದನ್ನಂತರೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಉದ್ದಿನಬೇಳೆ ಮಿಸ್ ಮಾಡಿದ್ರು ಕಡಲೆಬೇಳೆ ಅಂತೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಅವೆರಡು ಹಾಕಿರ ಆಲೂಗಡ್ಡೆ ಮೆತ್ತಗೆ ಇರುತ್ತೆ. ಇವು ಎರಡು ಕಾಳು ಕಡ್ಡು ಅಂತಾವಲ್ಲ, ಬಾಯಾಗ ಸಿಗ್ತಾವಲ್ಲ, ಹೀಗಾಗಿ ಭಾಳ ಟೇಸ್ಟ್ ಆಗೈತಿ. ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಈಗ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ನಮ್ಮ ಹಿತ್ತಲದಾಗಿಂದ ಕರಿಬೇವು ಹಾಕೇನಿ ನೋಡ್ರಿ. ಕರಿಬೇವು ಈಗ ಹರ್ಕೊಂಬಂದು ಈಗ ಹಾಕೀನಿ. ಫ್ರೆಶ್ ಆಗಿ ಘಮ ಅನ್ನಕತ್ತಿತ್ತು ಸ್ಮೆಲ್. ಇವಾಗ ನಾನು 1 ಟೊಮೊಟೊ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ತೊಗೊಂಡೇನಿ. ಉಳ್ಳಾಗಡ್ಡಿನ ನಾನು ಉದ್ದಾಗ ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕಿದೆ. ಅದು ಹಾಕೋದು ತೋರಿಸ್ಲಿಲ್ಲ, ಯಾಕಂದ್ರೆ ಒಂದು ಕಡೆ ಕ್ಯಾಮ್ರಾ ಒಂದು ಕಡೆ ಅಡುಗೆ ಮಾಡೋದು ಹಿಂಗಾಗಿ ಗಾಮ್ ಆಗಲಿಲ್ಲ. ಅದಕ್ಕೆ ಹಾಕಿನ ತೋರಿಸಿದ್ರಾತಂಥೇಳಿ
ನಿಮ್ಗೆ ಆಮೇಲೆ ತೋರಿಸಿದೆ. ಈಗ ನಾನು ಟೊಮೊಟೊನೂ ಹಾಕ್ಕೊಂಡೇನೆ ನೋಡಿರಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನೆ ನಾನೀಗ. ಉಳ್ಳಾಗಡ್ಡಿ ಬೇಯೋ ಮಟ ಅಂತಂದು ಏನಿಲ್ಲ. ಈಗ ರುಚಿ ತಕ್ಕಷ್ಟು ಒಮ್ಮಾಕ್ಲೇನೋ ಉಪ್ಪು ಹಾಕ್ಕೊಂಬಿಟ್ಟೇನಿ. ಈಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೇನಿ ನೋಡಿರಿ. ಅರ್ಶಿಣ ಪುಡಿ ಆಗಿಂದ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿಂದ ಒಂದು ಸ್ವಲ್ಪ ನೀರು ಹಾಕೀನಿ, ಹೌದಲ್ಲ ಅನ್ನುವಂಗೆ ಒಂದು ಸ್ವಲ್ಪ ನೀರು ಹಾಕಿಂದ ಈ ಥರ ಕನ್ಸಿಸ್ಟೆನ್ಸಿ ಬಂದೈತೆ ನೋಡಿರಿ. ಇವಾಗ ನಾವು ಆಲೂಗಡ್ಡೆ ಏನು ಸ್ಮ್ಯಾಶ್ ಇಟ್ಕೊಂಡಿದ್ವಲ್ಲ, ಸ್ಮ್ಯಾಶ್ ಮಾಡಿಕೊಂಡು ತರ್ತರಿಯಾಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಪೂರ್ತಿಯಾಗಿ ಮಾಡ್ಕೊಂಡ್ರೆ ಟೇಸ್ಟ್ ಅನ್ಸಂಗಿಲ್ಲ. ಇವಾಗ ನಾನು ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊತೀನಿ. ಭಾರಿ ಸಖತ್ತಾಗಿರುತ್ತೆ ನೋಡಿರಿ ಈ ರೆಸಿಪಿ. ನೀವು ಯಾರು ಟ್ರೈ ಮಾಡಿಲ್ಲ, ಆಲ್ಮೋಸ್ಟ್ ಅಲ್ಲಿ ಮಾಡ್ತೀರಿ, ಬಟ್ ಕಡ್ಲೆಬೇಳೆ ಅಂಕರ ಮಿಸ್ ಮಾಡೋಕೆ ಹೋಗ್ಬಿಡ್ರಿ. ಕಡ್ಲೆಬೇಳೆ ಉದ್ದಿನಬೇಳೆ ಎಲ್ಲರ ಮನ್ಯಾಗೂ ಇದ್ದೇ ಇರ್ತಾವೆ. ತಪ್ಪದೆ ಈ ಥರ ನೀವು ಮಾಡಿರಿ, ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇವಾಗ ನಾನು ಶೇಂಗಾ ಏನು ಹುರ್ಕೊಂಡಿದ್ನೆಲ್ಲ ಅವನ್ನೆಲ್ಲ ಸಿಪ್ಪೆ ಬಿಡಿಸಿಟ್ಕೊಂಡೇನಿ. ಒಂದೊಂದು ಕಡೆ ಸಿಪ್ಪೆ ಐತಿ, ಪರವಾಗಿಲ್ಲ ನಡಿತೈತಿ. ಯಾಕಂದ್ರೆ ನಾನು ಬೇಕಂತೇಳ್ಬಿಟ್ಟೇನಿ. ಅದು ಘಮ ಘಮ ಬರ್ತೈತೆ ರೀ, ಅದ್ರ ಉಪ್ಪಿಂದ ಅದ್ರ ಸ್ಮೆಲ್ಲ ಬೇರೆ ಬರ್ತೈತಿ. ಹೀಗಾಗಿ ನಾನು ಒಂದೆರಡು ಹಂಗೆ ಬಿಟ್ಟೇನಿ. ಇವಾಗ ಜವಾರಿ ಬೆಳ್ಳುಳ್ಳಿ ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಜವಾರಿ ಬೆಳ್ಳುಳ್ಳಿ ಮತ್ತು ಕರಿಬೇವು ತೊಗೊಂಡೇನಿ. ಒಂದು 5-6 ಮೆಣಸಿನ್ಕಾಯಿ ತೊಗೊಂಡೇನಿ. ಈಗ ಜಾರೊಳಗೆ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡಿಂದ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಏನು ಹಾಕ್ತೀನಿ ಅಂದ್ರೆ ಜೀರಿಗೆ ಹಾಕ್ತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕಿದ್ರೆ ಇನ್ನೂ ಒಳ್ಳೆ ಘಮ ಬರ್ತೈತಿ. ಇವಾಗ ನಾನು ಸಕ್ಕರೆ ಹಾಕ್ಕೊಳಕತ್ತೀನಿ ನೋಡಿರಿ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವು ಇವೆಲ್ಲ ಹಾಕ್ಕೊಂಡಿಂದ ನಾವು ಸ್ವಲ್ಪ ಮೊದಲು ತರ್ತರಿಯಾಗಿ ರುಬ್ತೀನಿ, ಹಂಗೆ ಒಣದ. ಆಮೇಲೆ ಸ್ವಲ್ಪ ನೀರು ಹಾಕಿಂದ ಈ ಚಟ್ನಿ ಕನ್ಸಿಸ್ಟೆನ್ಸಿಗೆ ಈ ಥರ ಮಾಡ್ಕೊಂಡೇನಿ ನೋಡಿರಿ. ನೀವು ಈ ಥರ ಮಾಡ್ಕೊರಿ. ನಾನು ಇದನ್ನು ಒಗ್ಗರಣೆ ಕೊಟ್ಟಿಲ್ಲ, ಯಾಕಂದ್ರೆ ಹಂಗೆ ತಿನ್ನೋಕೆ ಟೇಸ್ಟ್ ಆಗುತ್ತೆ. ಈಗ ನಾವು ನೀರು ದೋಸೆ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ಲಿ ಚೆನ್ನಾಗಿ ಹಂಚು ಕಾಯೋ ಮಟನೂ ಬಿಟ್ಟಿದ್ದೆ. ಹಂಚು ಕಾದಿಂದ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಇವಾಗ ದೋಸೆಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ನೀರು ದೋಸೆಗೆ, ಅದನ್ನು ಹಾಕೋದು ನೋಡಿರಿ. ನಾನು ಇದು ಹೆಂಗೆ ಬರ್ತೈತಪ್ಪ ಅಂಥೇಳಿ ಭಾಳ ಭಯ ಆಗಿಬಿಟ್ಟಿತ್ತು ನಂಗೆ. ನಾನು ಫಸ್ಟ್ ಟೈಮ್ ಮಾಡಾಕತ್ತಿದ್ದೆ, ಹೀಗಾಗಿ ಚಲೋ ಬರ್ತೈತೆ ಇಲ್ಲ ಅಂಥೇಳಿ ಅಂದ್ಕೊಂಡಿದ್ದೆ. ಆದರೂ ಸೂಪರಾಗಿ ಬಂತು ನೋಡಿರಿ ದೋಸೆ. ನೀವು ತಪ್ಪದೆ ಯಾರು ಮಾಡಿಲ್ಲ ಇನ್ನೂ ಖಂಡಿತವಾಗ್ಲೂ ಮಾಡ್ಬೋದು. ಈ ರೆಸಿಪಿ ನಿಮಗೆ ಹೆಂಗೆ ಅನಿಸೈತಿ ಅಂಥೇಳಿ ಕಮೆಂಟ್ ಮೂಲಕ ಹೇಳ್ರಿ. ಹಂಗೆ ಇಷ್ಟ ಆಗಕತ್ತಿದ್ರೆ ಒಂದು ಲೈಕ್ ಕೊಡಿರಿ ಪ್ಲೀಸ್, ಮರಿಬೇಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಾತ್ತೀರಿ ವಿಡಿಯೋನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಕ್ಲಿಕ್ ಮಾಡಿರಿ. ನಾ ಏನೋ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಮೊದಲು ಬಂದುಬಿಡ್ತೈತಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿರಿ. ಇವಾಗ ನೋಡಿರಿ ನೀವು ಎಷ್ಟು ಚೆನ್ನಾಗಿದ್ದೈತೆ ಅಂಥೇಳಿ ದೋಸೆ. ನನಗಂತೂ ಒಮ್ಮಾಕ್ಲೆ ಇರ್ತಲ್ಲ, ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಿಬಿಡ್ತು ನೋಡಿರಿ. ನಾನು ಒಂದು ಸತಿನೂ ಮಾಡಿರಲಿಲ್ಲ ಹಿಂಗೆ. ಪೇಪರ್ ದೋಸೆನ ಏನು ನೀರು ದೋಸೆನ ಒಂದೂ ಗೊತ್ತಾಗಲಿಲ್ಲ ನಂಗೆ. ಇದು ಕ್ರಿಸ್ಪಿಯಾಗಿ ಬರ್ಬೇಕಂದ್ರೆ ಏನಿಲ್ಲ ಅಂದರೂ ಒಂದು 5-6 ನಿಮಿಷ ಹಿಟ್ಟು ಹಾಕಿಂದ ಒಂದು 5-6 ನಿಮಿಷ ಬಿಟ್ಬಿಡ್ಬೇಕು ನೋಡಿರಿ. ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಬರ್ತೈತಿ, ಇಲ್ಲ ಜಲ್ದಿ ಬೇಗನೆ ಹೇಳ್ತೈತಿ. ಇವಾಗ ನಾ ತೋರ್ಸಾಕತ್ತೇನಲ್ಲ ಆಗಿಂದಾಗ 1-2 ನಿಮಿಷ ಬಿಟ್ಟು ಎಬ್ಸಾಕತ್ತೇನೆ ನಾ ಇದನ್ನು ದೋಸೆನ. ಯಾವ ಥರ ಹರಿದೈತೆ ನೋಡಿರಿ. ನಿಮ್ಗೆ ಯಾರು ವ್ಯತ್ಯಾಸ ಗೊತ್ತಾಗಬೇಕಂತೇಳಿ ಹಿಂಗೆ ಮಾಡಿದೆ. ಮತ್ತು ಇನ್ಯಾಕೆ ತಡ ಮಾಡಕತ್ತೀರಿ, ಈ ರೀತಿಯಾಗಿ ಅಕ್ಕಿ ನೆನೆಸ್ಬಿಡ್ರಿ. ಬೆಳಗ್ಗೆ ಎದ್ದು ರುಬ್ಬಿ ಬಿಡ್ರಿ, ಆಗಿಂದಾಗನ ಮಾಡ್ಕೊಳಕ್ಕೆ ಬರ್ತೈತಿ. ಏನು ಟೆನ್ಷನ್ ಇರೋಂಗಿಲ್ಲ ಬೆಳಗ್ಗೆ ಹೇಳತ್ಲೇನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವಾಗ ನೋಡ್ಬೋದು ನೀವು, ನಾ ತೋರ್ಸಾಕತ್ತೇನಿ ಎಷ್ಟು ಮೃದುವಾಗಿ ಬಂದವು. ಕ್ರಿಸ್ಪಿ ಆಗಬೇಕಂದ್ರೆ ನಾ ಹೇಳಿದ್ನಲ್ಲ, ಬಳತನ ಅಲ್ಲೇ ಹಂಚ ಮೇಲೆ ಬೇಯಕ್ಕಿಡ್ರಿ, ಕ್ರಿಸ್ಪಿಯಾಗಿ ಬರ್ತಾವೆ. ಮತ್ತು ಪಲ್ಯ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಶೇಂಗಾ ಚಟ್ನಿ ಕಾಂಬಿನೇಷನ್ ಆಗಿ ಮಾಡಿದ್ದೆ ನಾನು ದೋಸೆಗೆ ಅಂಥೇಳಿ. ಭಾಳ ಟೇಸ್ಟ್ ಆಗಿದ್ದು ನೋಡಿರಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಟ್ರೈ ಮಾಡಿಂದ ಹೆಂಗೆ ಬಂತಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.